ಏನು ಗ್ಯಾಪ್ ಇದೆ, ಏನು ಶಾರ್ಟ್ ಫಾಲ್ ಇದೆ, ಇಲ್ಲಿನ ಟೀಚಿಂಗ್ ಮತ್ತೆ ಅಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಏನು ಸ್ಟಾಫ್ ಒಂದು ಗ್ಯಾಪ್ ಇದೆ, ಅದನ್ನ ಬ್ರಿಡ್ಜ್ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಅಸೋಸಿಯೇಷನ್ ಮಾಡಿದ್ದಾರೆ. ಒಳ್ಳೆ ಒಂದು ಉದ್ದೇಶದಿಂದ ಮಾಡಿದ್ದಾರೆ, ಒಳ್ಳೆ ಒಂದು ಗುರಿ ಇಟ್ಕೊಂಡು ಮಾಡಿದ್ದಾರೆ. ಅದೆಲ್ಲ ಸಾರ್ಥಕ ಆಗಲಿ, ನೆರವೇರಲಿ ಅಂತ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತಾ, ನಮ್ಮ ಮಂತ್ರಿಗಳಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನಿವತ್ತು ಸದನದಲ್ಲಿ ಅವ್ರಿಗೆ ಎಲೆಕ್ಷನ್ ಇದು ನಮ್ಮ ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಡ್ಯೂಟೀಸ್ ಇರುತ್ತೆ, ಅದನ್ನ ಬಿಟ್ಟು ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಂದು GTTC ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದವರು ಅಟೆಂಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಎಲ್ಲರ ಪರವಾಗಿ, ನಮ್ಮ GTTC ಪರವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಗೊತ್ತಿದೆ GTTC ಮಹತ್ವ ಏನು ಅಂತ. ಇದು ಕೇವಲ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲ ಅಥವಾ ಒಂದು ಕಾಲೇಜ್ ತರ ಅಲ್ಲ, ಇದು 2.5 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥ, ಉದ್ಯಮಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತ ಹೇಳಿದ್ರೆ ಏನ್ ತಪ್ಪಾಗೋದಿಲ್ಲ. ಇಟ್ ಈಸ್ ಅನ್ ಇಂಡಸ್ಟ್ರಿ ವಿಚ್ ಹ್ಯಾಸ್ ಟು ಬಿ ನರ್ಚರ್ಡ್, ವಿಚ್ ಹ್ಯಾಸ್ ಟು ಬಿ ಎನ್ಕರೇಜ್ಡ್. ಅದನ್ನ ನಮ್ಮ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಸುದರ್ಶನ್ ಅವ್ರ ಬಗ್ಗೆ ಒಂದೆರಡು ಮಾತು, ಅವರು ನಮ್ಮ ಈ ಒಂದು ಅಲಮ್ನಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ, ಗೋವಿಂದರಾಜನಗರ ಕ್ಷೇತ್ರದಲ್ಲಿ CMS ಅಂತ ಏನು ತಾವೆಲ್ಲ ನೋಡ್ತಿರಲ್ಲ, LED ಲೈಟ್ಸ್ಗಳು ಯಾವುದೇ ಒಂದು ಕೆಟ್ಟೋದ್ರು ಅಥವಾ ಒಂದು ಆಫ್ ಆದ್ರೂ ಅವ್ರಿಗೆ ಒಂದು ಸೆಂಟ್ರಲೈಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ಅವರು ಅದನ್ನ ಪ್ರಯೋಗ ಮಾಡಿದ್ರು. ಈಗ ಅವರು ಒಂದು 200-300 ಕೋಟಿಗೂ ಹೆಚ್ಚು ಕೆಲಸ ಕಾರ್ಯಗಳನ್ನ, ಬರೀ ಲೈಟ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಫ್ಯಾಕ್ಟರಿ ಅಲ್ಲದೆ ನಮ್ಮ ಇಡೀ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂದರ್ಭದಲ್ಲಿ ಅದಕ್ಕೆ ಅಭಿನಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಂದು ದೊಡ್ಡದಾದಂತ ಮನೆ ಗೃಹಪ್ರವೇಶ ಮಾಡಿದ್ದಾರೆ, ಒಂದು ದೊಡ್ಡ ಆಫೀಸನ್ನು ಇಟ್ಕೊಂಡಿದ್ದಾರೆ. ಏನಕ್ಕೆ ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಡುಗರಿದ್ದಾರೆ ಇಲ್ಲಿ, ಬಹಳ ಜನ ಹುಡುಗರಿದ್ದಾರೆ ಓದೋರು, ಅವ್ರಿಗೆ ನೀವು ಇನ್ಸ್ಪಿರೇಷನ್ ಆಗಬೇಕು. ಇಲ್ಲಿ ಓದಿ ನಾನು ಕೇವಲ ಒಂದು ಇಂಡಸ್ಟ್ರಿಗೆ ಸೇರ್ಕೊಂಡು ಕೆಲಸ ಮಾಡೋದಲ್ಲ, ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಉದ್ಯಮವನ್ನ, ಒಂದು ಇಂಡಸ್ಟ್ರಿನ ಕ್ರಿಯೇಟ್ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಲ್ಲ ಹುಡುಗರು ನೋಡಿ ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ತಾವು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೆಲಸಗಳ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ತಗೊಳ್ಳಿ ಅಂತ ಹೇಳ್ತಾ, ಬಂದಿರತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. GTTC